ನಮಸ್ಕಾರ. ಈ ಪ್ರಕಟಣೆಯಲ್ಲಿರೋ ನಿಯಮಗಳ ಹಿಂದಿನ ತರ್ಕ ಏನು? ಪಿಯುಸಿ ಹಂತದಲ್ಲಿ ಮಾಡುವ ಒಂದು ಸಣ್ಣ ಆಯ್ಕೆ ಒಬ್ಬರ ರಕ್ಷಣಾ ವೃತ್ತಿ ಬದುಕನ್ನೇ ಹೇಗೆ ನಿರ್ಧರಿಸಬಹುದು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಹೌದು, ನೀವು ಹೇಳಿದು ಬಹಳ ಸರಿ. ಇದನ್ನ ಕೇವಲ ಖಾಲಿ ಹುದ್ದೆಗಳ ಸಂಖ್ಯೆ ಅಂತ ನೋಡಬಾರದು. ಇದು ದೇಶ ಸೇವೆಗೆ ಸೇರಲು ಇರುವ ಎರಡು ಮುಖ್ಯ ಹೆಬ್ಬಾಗಿಲುಗಳು. ಒಂದು, ಶಾಲೆಯ ನಂತರ ಅಂದ್ರೆ ಪಿಯುಸಿ ನಂತರ ನೇರವಾಗಿ ಸೇರುವ ಎನ್ಡಿಎ ದಾರಿ. ಇನ್ನೊಂದು, ಪದವಿಯ ನಂತರ ಪ್ರವೇಶಿಸುವ ಸಿಡಿಎಸ್ ದಾರಿ. ಈ ಎರಡೂ ದಾರಿಗಳು ವಿಭಿನ್ನ. ಅವುಗಳ ಸವಾಲುಗಳು ಅಷ್ಟೇ ವಿಭಿನ್ನ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಹಾಗಾದ್ರೆ ಮೊದಲಿಗೆ ಎಲ್ಲರ ಕಣ್ಣಿಗೆ ಬೀಳುವ ವಿಷಯದಿಂದ ಶುರು ಮಾಡೋಣ. ಒಟ್ಟು ಹುದ್ದೆಗಳು ಎನ್ಡಿಎ ಮತ್ತು ಸಿಡಿಎಸ್ ಸೇರಿ 845 ಹುದ್ದೆಗಳು. ಕೇಳೋಕೇದು ದೊಡ್ಡ ಸಂಖ್ಯೆ ಅನಿಸ್ಬೋದು, ಆದ್ರೆ ಹೌದು, ಆದ್ರೆ ದೇಶದಾದ್ಯಂತ ಲಕ್ಷಾಂತರ ಆಕಾಂಕ್ಷಿಗಳನ್ನ ಗಮನದಲ್ಲಿಟ್ಕೊಂಡ್ರೆ ಸ್ಪರ್ಧೆ ಯಾವ ಮಟ್ಟದಲ್ಲಿರ್ಬೋದು ಅಂತ ಊಹಿಸೋಕೂ ಕಷ್ಟ. ಖಂಡಿತ. 845 ಅನ್ನೋದು ಅಂತಿಮ ಸಂಖ್ಯೆ. ಈ ಸ್ಥಾನಗಳಿಗೆ ಲಕ್ಷಾಂತರ ಜನ ಅರ್ಜಿ ಹಾಕ್ತಾರೆ. ಅದಕ್ಕಾಗಿಯೇ ಯುಪಿಎಸ್ಸಿಯ ಪರೀಕ್ಷಾ ಪ್ರಕ್ರಿಯೆ ಅಷ್ಟು ಕಠಿಣವಾಗಿರುತ್ತೆ. ಇದು ಕೇವಲ ಜ್ಞಾನವನ್ನ ಅಳೆಯುವುದಲ್ಲ, ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯ, ಶಿಸ್ತು ಮತ್ತು ಬದ್ಧತೆಯನ್ನು ಪರೀಕ್ಷಿಸುತ್ತೆ. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 30, 2025. ಪರೀಕ್ಷೆ ಏಪ್ರಿಲ್ 12, 2026. ಈ ದಿನಾಂಕಗಳು ಬಹಳ ಸ್ಪಷ್ಟ. ಇಲ್ಲಿಂದಲೇ ಶಿಸ್ತಿನ ಪಾಠ ಶುರುವಾಗುತ್ತೆ ಅಲ್ವಾ? ಹೌದು. ಈಗ ನೇರವಾಗಿ ಎನ್ಡಿಎ ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪರೀಕ್ಷೆ ಬಗ್ಗೆ ಮಾತಾಡೋಣ. ಇದು ದ್ವಿತೀಯ ಪಿಯುಸಿ ಓದ್ತಿರುವ ಅಥವಾ ಮುಗಿಸಿದವರಿಗಾಗಿ ಇರುವ ಅವಕಾಶ. ಅಂದ್ರೆ ಸುಮಾರು 17-18 ವರ್ಷದ ಯುವಕ ಯುವತಿಯರು ತಮ್ಮ ಬದುಕಿನ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಹೌದು, ಎನ್ಡಿಎ ಅಂದ್ರೆ ಸೇನಾ ವೃತ್ತಿ ಜೀವನವನ್ನು ಅಡಿಪಾಯದಿಂದಲೇ ಆರಂಭಿಸುವುದು. ಇಲ್ಲಿ 3 ವರ್ಷಗಳ ಕಠಿಣ ತರಬೇತಿ ಜೊತೆಗೆ ಪದವಿ ಕೂಡ ಸಿಗುತ್ತೆ. ಒಟ್ಟು 394 ಹುದ್ದೆಗಳಲ್ಲಿ ಭೂಸೇನೆಗೆ 191, ನೌಕಾಪಡೆಗೆ 37, ವಾಯುಪಡೆಗೆ 114. ಒಂದು ನಿಮಿಷ. ಮತ್ತು ನೇವಲ್ ಅಕಾಡೆಮಿಗೆ 21 ಹುದ್ದೆಗಳಿವೆ. ಇಲ್ಲಿ ವಾಯುಪಡೆಯ 114 ಹುದ್ದೆಗಳಲ್ಲಿ 90 ಫ್ಲೈಯಿಂಗ್ಗೆ ಅಂತ ಇದೆ, ಮತ್ತೆ 14 ಗ್ರೌಂಡ್ ಡ್ಯೂಟಿಗೆ ಅಂತ ವಿಂಗಡಿಸಿದ್ದಾರೆ. ಇದರ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡಿದಾಗ ಒಂದು ವಿಷಯ ನನಗೆ ಬಹಳ ಆಶ್ಚರ್ಯ ತರಿಸಿತು. ಹೇಳಿ. ಭೂಸೇನೆಗೆ ಯಾವುದೇ ವಿಷಯದಲ್ಲಿ ಪಿಯುಸಿ ಪಾಸಾದರೆ ಸಾಕು. ಆದರೆ ವಾಯುಪಡೆ ಮತ್ತು ನೌಕಾಪಡೆಗೆ ಭೌತಶಾಸ್ತ್ರ ಮತ್ತು ಗಣಿತ ಕಡ್ಡಾಯ. ಅಂದ್ರೆ ನಾನು ಪಿಯುಸಿಯಲ್ಲಿ ಕಾಮರ್ಸ್ ಅಥವಾ ಆರ್ಟ್ಸ್ ತೆಗೆದುಕೊಂಡರೆ ನಾನು ಫೈಟರ್ ಪೈಲಟ್ ಆಗುವ ಕನಸನ್ನು ಅಲ್ಲೇ ಬಿಟ್ಟುಬಿಡ್ಬೇಕಾ? ಇದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ. ನೀವು ಕೇಳಿದ್ದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಹೌದು, ಆ ಕನಸನ್ನು ಬಹುತೇಕ ಅಲ್ಲೇ ಕೈಬಿಡಬೇಕಾಗುತ್ತೆ. ಇದಕ್ಕೊಂದು ಬಲವಾದ ಕಾರಣವಿದೆ. ಇದು ಕೇವಲ ಒಂದು ನಿಯಮವಲ್ಲ, ಇದು ಆಕ್ಚುಲಿ ಕೆಲಸದ ಅವಶ್ಯಕತೆ. ಇವತ್ತಿನ ಯುದ್ಧ ತಂತ್ರಜ್ಞಾನ ಪೂರ್ತಿ ವಿಜ್ಞಾನದ ಮೇಲೆ ನಿಂತಿದೆ. ಸರಿ. ಒಂದು ಸುಖಾಯ್ ಅಥವಾ ರಫೇಲ್ ಜೆಟ್ನ ವೇಗ, ಅದರ ಪಥ, ರಡಾರ್ ಹೇಗೆ ಕೆಲಸ ಮಾಡುತ್ತೆ, ಕ್ಷಿಪಣಿಗಳನ್ನು ಹೇಗೆ ಉಡಾಯಿಸಬೇಕು, ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಕೆ ಭೌತಶಾಸ್ತ್ರ ಮತ್ತು ಗಣಿತದ ಅಡಿಪಾಯ ಬೇಕೇ ಬೇಕು. ಹಾಗಾಗಿ ಈ ನಿಯಮವನ್ನು 16ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳೋದು ಅಗತ್ಯ. ಅಂದ್ರೆ ಸೇನೆ ಸೇರುವ ಆಸೆ ಇದ್ರೆ 10ನೇ ತರಗತಿಯ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಡ್ತೇವೆ ಅನ್ನೋದು ಬಹಳ ನಿರ್ಣಾಯಕ. ಖಂಡಿತ. ಇದೇ ರೀತಿ ವಯೋಮಿತಿಯಲ್ಲೂ ಅಷ್ಟೇ ಕಟ್ಟುನಿಟ್ಟು. ಜುಲೈ 1, 2007ರಿಂದ ಜುಲೈ 1, 2010 ನಡುವೆ ಜನಿಸಿರಬೇಕು. ಒಂದೇ ಒಂದು ದಿನ ವ್ಯತ್ಯಾಸವಾದರೂ ಅವಕಾಶವಿಲ್ಲ. ಇಷ್ಟು ಕಠಿಣ ನಿಯಮ ಯಾಕೆ? 19 ವರ್ಷದೊಳಗೆ ಸೇರಲೇಬೇಕು ಅನ್ನೋದು ಕೆಲವರಿಗೆ ಅನ್ಯಾಯ ಅನ್ಸುದಿಲ್ವೇ? ಇದು ಸೇನಾ ತರಬೇತಿಯ ಮೂಲ ತತ್ವಕ್ಕೆ ಸಂಬಂಧಿಸಿದ್ದು. ಚಿಕ್ಕ ವಯಸ್ಸಿನಲ್ಲಿ ಮನಸ್ಸು ಮತ್ತು ದೇಹ ಎರಡೂ ಬಹಳ ಬೇಗ ಹೊಂದಿಕೊಳ್ಳುತ್ತವೆ. ಎನ್ಡಿಎಯಲ್ಲಿ ನೀಡುವ ತರಬೇತಿ ಅಷ್ಟು ಕಠಿಣವಾಗಿರುತ್ತೆ. ಶೈಕ್ಷಣಿಕ, ದೈಹಿಕ ಮತ್ತು ಮಾನಸಿಕವಾಗಿ ಒಬ್ಬ ಯುವಕ ಅಥವಾ ಯುವತಿಯನ್ನು ಸಂಪೂರ್ಣವಾಗಿ ಒಬ್ಬ ಅಧಿಕಾರಿಯನ್ನಾಗಿ ರೂಪಿಸುವ ಪ್ರಕ್ರಿಯೆ ಅದು. ಅದಕ್ಕೆ ಈ ವಯಸ್ಸು ಸೂಕ್ತ ಅಂತ ತಜ್ಞರು ನಿರ್ಧರಿಸಿದ್ದಾರೆ. ಇನ್ನು ಈ 394 ಹುದ್ದೆಗಳಲ್ಲಿ 24 ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಸಂಖ್ಯೆ ಚಿಕ್ಕದಾದರೂ ಇದೊಂದು ಮಹತ್ವದ ಹೆಜ್ಜೆ. ಹೌದು. ಇನ್ನು ಅರ್ಜಿ ಶುಲ್ಕ ಕೇವಲ ₹100. ಮಹಿಳೆಯರು ಮತ್ತು SC/ST ಅಭ್ಯರ್ಥಿಗಳಿಗೆ ವಿನಾಯಿತಿ ಕೂಡ ಇದೆ. ಇದು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವ ಪ್ರಯತ್ನ. ಸರಿ, ಹಾಗಾದ್ರೆ ಪಿಯುಸಿ ಹಂತದಲ್ಲಿ ರಕ್ಷಣಾ ಪಡೆ ಸೇರುವ ದಾರಿ ಸ್ಪಷ್ಟವಾಗಿದೆ.
ಆದ್ರೆ ಎಲ್ಲರಿಗೂ ಈ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಾಲೇಜ್ ಓದ್ತಿರುವಾಗ ಅಥವಾ ಮುಗಿಸಿದ ಮೇಲೆ ದೇಶ ಸೇವೆಯ ತುಡಿತ ಬಂದ್ರೆ ಅವರಿಗೂ ಅವಕಾಶ ಇದೆಯಾ? ಅಲ್ಲಿಗೆ ಬರುತ್ತೆ ಸಿಡಿಎಸ್ ಪರೀಕ್ಷೆಯ ಮಹತ್ವ. ಖಂಡಿತ. ಸಿಡಿಎಸ್ ಅಂದ್ರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಪರೀಕ್ಷೆ ಪದವೀಧರರಿಗಾಗಿಯೇ ಇದೆ. ಇದು ತುಲನಾತ್ಮಕವಾಗಿ ಹೆಚ್ಚು ಪ್ರಬುದ್ಧ ಮತ್ತು ತಮ್ಮ ಶೈಕ್ಷಣಿಕ ಹಾದಿಯನ್ನು ಈಗಾಗಲೇ ನಿರ್ಧರಿಸಿದವರಿಗಾಗಿ. ಇಲ್ಲಿ ನೇರವಾಗಿ ಅಧಿಕಾರಿಗಳ ತರಬೇತಿ ಅಕಾಡೆಮಿಗಳಿಗೆ ಪ್ರವೇಶ ಸಿಗುತ್ತೆ. ಓ, ಐಎಂಎ ಕೇರಳದ ಇಂಡಿಯನ್ ನೇವಲ್ ಅಕಾಡೆಮಿ ಐಎನ್ಎ, ಹೈದರಾಬಾದ್ನ ಏರ್ ಫೋರ್ಸ್ ಅಕಾಡೆಮಿ ಎಎಫ್ಎ ಮತ್ತು ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಒಟಿಎ ಈ 4 ದಾರಿಗಳಿವೆ. ಒಟ್ಟು 451 ಹುದ್ದೆಗಳಿವೆ. ಇದು ಎನ್ಡಿಎಗಿಂತಲೂ ಹೆಚ್ಚು. ಇಲ್ಲೂ ಕೂಡ ಶೈಕ್ಷಣಿಕ ಅರ್ಹತೆಗಳಲ್ಲಿ ವ್ಯತ್ಯಾಸಗಳಿವೆ. ಐಎಂಎ ಮತ್ತು ಒಟಿಎಗೆ ಯಾವುದೇ ಪದವಿ ಸಾಕು. ಆದರೆ ನೇವಲ್ ಅಕಾಡೆಮಿಗೆ ಇಂಜಿನಿಯರಿಂಗ್ ಪದವಿ ಕಡ್ಡಾಯ. ಇದು ಅರ್ಥ ಆಗುತ್ತೆ, ನೌಕೆಗಳ ತಂತ್ರಜ್ಞಾನಕ್ಕೆ ಇಂಜಿನಿಯರಿಂಗ್ ಜ್ಞಾನ ಬೇಕು. ಏರ್ಫೋರ್ಸ್ ಅಕಾಡೆಮಿಗೂ ಪಿಯುಸಿಯಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ಓದಿರಬೇಕು. ಅಂದ್ರೆ ಪದವಿಯ ಹಂತದಲ್ಲೂ ಪಿಯುಸಿಯ ಆಯ್ಕೆಗಳು ಬೆನ್ನಟ್ಟುತ್ತವೆ. ಹೌದು, ಅಡಿಪಾಯ ಯಾವಾಗ್ಲೂ ಮುಖ್ಯ. ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಕುತೂಹಲಕಾರಿ ವಿಷಯವೆಂದ್ರೆ ಪ್ರತಿ ಅಕಾಡೆಮಿಗೂ ಇರುವ ವಯೋಮಿತಿಯ ವ್ಯತ್ಯಾಸ. ಐಎಂಎ ಮತ್ತು ಐಎನ್ಎಗೆ ಜನವರಿ 2, 2003 ಜನವರಿ 1, 2008 ನಡುವೆ ಜನಿಸಿರಬೇಕು. ಆದರೆ ಎಎಫ್ಎಗೆ ಅಂದ್ರೆ ಏರ್ಫೋರ್ಸ್ ಅಕಾಡೆಮಿಗೆ ಜನವರಿ 1, 2007 ವಯಸ್ಸು ಮುಗಿಯುತ್ತೆ. ಒಟಿಎಗೆ ಜನವರಿ 2, 2002 ಅವಕಾಶವಿದೆ. ಏನಾದರೂ ನಿರ್ದಿಷ್ಟ ಕಾರಣವಿದೆಯೇ? ಯಾಕೆ ಏರ್ಫೋರ್ಸ್ಗೆ ಕಡಿಮೆ ಮತ್ತು ಒಟಿಎಗೆ ಹೆಚ್ಚು ವಯೋಮಿತಿ? ಖಂಡಿತ ಕಾರಣವಿದೆ. ಪ್ರತಿಯೊಂದು ನಿಯಮದ ಹಿಂದೆ ಒಂದು ತರ್ಕವಿದೆ. ಏರ್ಫೋರ್ಸ್ ಪೈಲಟ್ಗಳ ತರಬೇತಿ ಬಹಳ ದೀರ್ಘ ಮತ್ತು ಕ್ಲಿಷ್ಟಕರ. ಓಕೆ. ಚಿಕ್ಕ ವಯಸ್ಸಿನಲ್ಲೇ ತರಬೇತಿ ಆರಂಭಿಸಿದರೆ ಅವರು ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದು. ಅದಕ್ಕೆ ವಯೋಮಿತಿ ಕಡಿಮೆ. ಇನ್ನೊಂದೆಡೆ ಒಟಿಎ ಅಂದ್ರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಮುಖ್ಯವಾಗಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಧಿಕಾರಿಗಳನ್ನು ತರಬೇತುಗೊಳಿಸುತ್ತೆ. ಓ, ಶಾರ್ಟ್ ಸರ್ವಿಸ್. ಹೌದು. ಇಲ್ಲಿ ತರಬೇತಿ ಅವಧಿ ಕಡಿಮೆ, ಸುಮಾರು 11 ತಿಂಗಳು. ಹಾಗಾಗಿ ಸ್ವಲ್ಪ ಹೆಚ್ಚಿನ ವಯಸ್ಸಿನವರಿಗೂ ಅವಕಾಶ ನೀಡಲಾಗತ್ತೆ. ಇದು ಸೇನೆಯನ್ನು ಅನುಭವಿಸಲು ಬಯಸುವ, ಆದರೆ ಪೂರ್ಣಾವಧಿ ವೃತ್ತಿಜೀವನವನ್ನು ಬಯಸದವರಿಗೂ ಒಂದು ಉತ್ತಮ ಅವಕಾಶ. ಇದು ಬಹಳ ಆಸಕ್ತಿದಾಯಕ ವಿಶ್ಲೇಷಣೆ. ಅಂದ್ರೆ ಪ್ರತಿಯೊಂದು ಅಕಾಡೆಮಿಯು ಬೇರೆ ಬೇರೆ ರೀತಿಯ ವೃತ್ತಿಜೀವನದ ದಾರಿಯನ್ನು ತೋರಿಸುತ್ತದೆ. ಸರಿ, ಈ ದಿನಪತ್ರಿಕೆಯ ತುಣುಕಿನಲ್ಲಿ ಕೊನೆಯಲ್ಲಿ 2 ವಿಷಯಗಳನ್ನು ಬಹಳ ಸರಳವಾಗಿ ಹೇಳಿದ್ದಾರೆ. ಅವಿವಾಹಿತರಾಗಿರಬೇಕು ಮತ್ತು ದೈಹಿಕ ಅರ್ಹತೆ ಮುಖ್ಯ. ಇವುಗಳನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಈ ಅವಿವಾಹಿತ ನಿಯಮ ಯಾಕಿಷ್ಟು ಕಡ್ಡಾಯ? ತರಬೇತಿಯ ಸಮಯದಲ್ಲಿ ಒಬ್ಬ ಕೆಡೆಟ್ನ ಗಮನ ಸಂಪೂರ್ಣವಾಗಿ ತರಬೇತಿಯ ಮೇಲೆಯೇ ಇರಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ. ಎನ್ಡಿಎ ಅಥವಾ ಐಎಂಎಯ ತರಬೇತಿ ಎಂದರೆ ಅದು ದಿನದ 24 ಗಂಟೆಯೂ ನಡೆಯುವ ಒಂದು ಪ್ರಕ್ರಿಯೆ. ಅಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ವಿಪರೀತ ಒತ್ತಡ ಇರುತ್ತೆ. ಕೌಟುಂಬಿಕ ಜವಾಬ್ದಾರಿಗಳಿದ್ದರೆ ಆ ಒತ್ತಡವನ್ನು ನಿಭಾಯಿಸುವುದು ಕಷ್ಟವಾಗಬಹುದು. ಅದಕ್ಕಾಗಿಯೇ ತರಬೇತಿ ಮುಗಿಯೋವರೆಗೂ ಅವಿವಾಹಿತರಾಗಿರಬೇಕು ಎಂಬ ನಿಯಮವಿದೆ. ಮೇಕ್ ಸೆನ್ಸ್. ಇನ್ನು ದೈಹಿಕ ಅರ್ಹತೆ. ಪತ್ರಿಕೆಯಲ್ಲಿ ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ನೋಡಿ ಅಂತ ಬರೆದಿದ್ದಾರೆ. ಇದು ಅಷ್ಟು ಸುಲಭದ ವಿಷಯವಲ್ಲ ಅನ್ಸುತ್ತೆ. ಇದು ಕೇವಲ ಓಟ, ಜಿಗಿತ, ಪುಷ್-ಅಪ್ಸ್ ಅಷ್ಟೇನಾ? ಅಥವಾ ಇದರ ಹಿಂದೆ ಬೇರೇನಾದರೂ ಇದೆಯಾ? ಇಲ್ಲಿಯೇ ಹೆಚ್ಚಿನ ಆಕಾಂಕ್ಷಿಗಳು ಎಡುವುದು. ಲಿಖಿತ ಪರೀಕ್ಷೆ ಈ ಪ್ರಕ್ರಿಯೆಯ ಮೊದಲ ಹಂತವಷ್ಟೇ. ಅದರಲ್ಲಿ ಪಾಸಾದ ನಂತರ ಬರುವುದೇ ನಿಜವಾದ ಸವಾಲು. ಅದೇನು? ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂದ್ರೆ ಎಸ್ಎಸ್ಬಿ ಸಂದರ್ಶನ. ಓ, ಎಸ್ಎಸ್ಬಿ. ಹೌದು. ಇದು 5 ದಿನಗಳ ಸುದೀರ್ಘ ಪ್ರಕ್ರಿಯೆ. ಇದು ನಿಮ್ಮ ದೈಹಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವ, ನಾಯಕತ್ವದ ಗುಣ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಮನೋಭಾವವನ್ನು ಪರೀಕ್ಷಿಸುತ್ತೆ. ಹಾಗಾದ್ರೆ ಇದು ಕೇವಲ ಫಿಸಿಕಲ್ ಟೆಸ್ಟ್ ಅಲ್ಲ, ಇದೊಂದು ಸೈಕಲಾಜಿಕಲ್ ಟೆಸ್ಟ್ ಕೂಡ. ಖಂಡಿತ. ನನಗೆ ಗೊತ್ತಿರುವ ಒಬ್ಬರು ಲಿಖಿತ ಪರೀಕ್ಷೆಯಲ್ಲಿ ಅದ್ಭುತ ಅಂಕ ಗಳಿಸಿದ್ದರು. ದೈಹಿಕವಾಗಿಯೂ ಫಿಟ್ ಆಗಿದ್ರು. ಆದರೆ ಎಸ್ಎಸ್ಬಿಯ ಒಂದು ಗುಂಪು ಚಟುವಟಿಕೆಯಲ್ಲಿ ಒತ್ತಡದಲ್ಲಿ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳದೆ ತಮ್ಮದೇ ನಿರ್ಧಾರ ಹೇರಲು ಹೋದರು. ಅವರನ್ನು ತಿರಸ್ಕರಿಸಲಾಯಿತು. ಕಾರಣ? ಒಬ್ಬ ಅಧಿಕಾರಿ ಕೇವಲ ಆದೇಶ ನೀಡುವುದಲ್ಲ, ತಂಡದ ಮಾತನ್ನು ಕೇಳಿಸಿಕೊಳ್ಳುವವನೂ ಆಗಿರಬೇಕು.
ಈ ಪತ್ರಿಕೆಯ ತುಣುಕು ಆ ಕಥೆಯನ್ನ ಹೇಳೋದಿಲ್ಲ ಅಲ್ವಾ? ನಿಜ. ದೈಹಿಕ ಅರ್ಹತೆ ಎಂದರೆ ಕೇವಲ ಆರೋಗ್ಯವಂತರಾಗಿರುವುದಲ್ಲ, ಒತ್ತಡದಲ್ಲಿಯೂ ಶಾಂತವಾಗಿ ಯೋಚಿಸುವ ಮಾನಸಿಕ ದೃಢತೆಯೂ ಹೌದು. ಓ, ಅಂದ್ರೆ ಲಿಖಿತ ಪರೀಕ್ಷೆಯ ತಯಾರಿ ಒಂದು ಭಾಗ ಆದ್ರೆ SSBಗೆ ಬೇಕಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡೋದು ಇನ್ನೊಂದು ದೊಡ್ಡ ಭಾಗ. ಇದೆಲ್ಲವನ್ನು ನೋಡಿದ್ಮೇಲೆ ಸದ್ಯಕ್ಕೆ ಆಕಾಂಕ್ಷಿಗಳು ತಕ್ಷಣಕ್ಕೆ ಏನ್ ಮಾಡಬೇಕು? ಮೊದಲನೇದು, ಸಮಯ ವ್ಯರ್ಥ ಮಾಡಬಾರ್ದು. ಡಿಸೆಂಬರ್ 30 ಕೊನೆಯ ದಿನ. ತಕ್ಷಣ upsc.gov.in ವೆಬ್ಸೈಟ್ಗೆ ಹೋಗಿ ಪ್ರತಿಯೊಂದು ಸಾಲನ್ನು ಗಮನವಿಟ್ಟು ಓದಿ ತಮ್ಮ ಅರ್ಹತೆಗೆ ಸರಿಹೊಂದುವ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕು. ಎರಡನೇದಾಗಿ, ಏಪ್ರಿಲ್ 12ರ ಪರೀಕ್ಷೆಗೆ ಒಂದು ಸ್ಪಷ್ಟವಾದ ಯೋಜನೆ ಹಾಕಿಕೊಂಡು ತಯಾರಿ ಆರಂಭಿಸಬೇಕು. ಆದರೆ ಅದಕ್ಕೂ ಮುಖ್ಯವಾಗಿ ಈ ಪತ್ರಿಕೆಯ ತುಣುಕಿನಲ್ಲಿ ಇಲ್ಲದ ಒಂದು ವಿಷಯದ ಬಗ್ಗೆ ಯೋಚಿಸಬೇಕು. ಖಂಡಿತ. ಈ ಚರ್ಚೆಯ ನಂತರ ಈ ಪತ್ರಿಕೆಯ ತುಣುಕು ಕೇವಲ ಅಕ್ಷರಗಳ ಗುಚ್ಛವಾಗಿ ಕಾಣುತ್ತಿಲ್ಲ. ಪ್ರತಿ ನಿಯಮದ ಹಿಂದೆ, ಪ್ರತಿ ಸಂಖ್ಯೆಯ ಹಿಂದೆ ಒಂದು ಉದ್ದೇಶ, ಒಂದು ತರ್ಕ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಒಟ್ಟು ಹುದ್ದೆಗಳಿಂದ ಹಿಡಿದು ವಯೋಮಿತಿಯ ವ್ಯತ್ಯಾಸದವರೆಗೂ ಎಲ್ಲವೂ ಒಂದು ದೊಡ್ಡ ಯೋಜನೆಯ ಭಾಗ. ಹೌದು, ಇದು ದೇಶವು ತನ್ನ ಭವಿಷ್ಯದ ರಕ್ಷಕರನ್ನು ಎಷ್ಟು ಜಾಗರೂಕತೆಯಿಂದ ಯಾವೆಲ್ಲ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತದೆ ಎಂಬುದಕ್ಕೆ ಸಾಕ್ಷಿ. ಅರ್ಹತೆ, ಬದ್ಧತೆ ಮತ್ತು ಸಾಮರ್ಥ್ಯ, ಈ ಮೂರಕ್ಕೂ ಇಲ್ಲಿ ಮೊದಲ ಆದ್ಯತೆ. ಕೇಳುಗರು, ಯೋಚಿಸಲು ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣವೇ? ಖಂಡಿತ. ಈ ಪ್ರಕಟಣೆ ಮತ್ತು ನಮ್ಮ ಚರ್ಚೆ ಸೇನೆಗೆ ಹೇಗೆ ಸೇರಬೇಕು ಎಂದು ವಿವರಿಸುತ್ತದೆ. ಆದರೆ ಪ್ರತಿಯೊಬ್ಬ ಆಕಾಂಕ್ಷಿಯೂ ತನ್ನನ್ನು ತಾನು ಕೇಳಿಕೊಳ್ಳಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ, ಯಾಕೆ? ಯಾಕೆ? ಹೌದು, ನಾನು ಯಾಕೆ ಸೇನೆ ಸೇರಬೇಕು? ಸಮವಸ್ತ್ರ, ಅಧಿಕಾರ, ಸಂಬಳ ಇವೆಲ್ಲವನ್ನೂ ಮೀರಿ ನನ್ನ ಉದ್ದೇಶವೇನು? ಈ ಯಾಕೆ ಎಂಬ ಪ್ರಶ್ನೆಗೆ ಒಂದು ಪ್ರಾಮಾಣಿಕ ಉತ್ತರ ಸಿಕ್ಕರೆ ಈ ಕಠಿಣ ಪಯಣದಲ್ಲಿ ಎದುರಾಗುವ ಎಲ್ಲಾ ಸವಾಲುಗಳನ್ನು ಎದುರಿಸುವ ಮಾನಸಿಕ ಶಕ್ತಿ ತಾನಾಗಿಯೇ ಬರುತ್ತದೆ.